ಫಸ್ಟ್ ಮೂವಿ ಅಲ್ವಾ? ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಫಸ್ಟ್ ಮೂವಿ ಮಾಡಿದ್ದೀರಾ, ಯಾವ ಥರ ಅನ್ನಿಸ್ತಾ ಇದೆ? ಫಸ್ಟ್ ಮೂವಿ ತುಂಬಾ ನರ್ವಸ್ನೆಸ್ ಇದೆ ಅಫ್ಕೋರ್ಸ್. ಬಟ್ ಚಿಕ್ಕ ವಯಸ್ಸಿನಿಂದ ನನ್ನ ಡ್ಯಾನ್ಸಲ್ಲಾಗಿರಲಿ, ನಾಟಕಗಳಲ್ಲಾಗಿರಲಿ ಅಪ್ಪ ಅಮ್ಮ ತುಂಬ ಟ್ರೈನ್ ಮಾಡಿದ್ದಾರೆ. ಹಾಗೆ ಮುಂಬೈಗೆ ಹೋಗಿ ಟ್ರೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಷ್ಟೊಂದು ಭಯ ಅನ್ನೋದೇನಿರಲಿಲ್ಲ. ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನಗೆ ಒಂಚೂರು ನಂಬಿಕೆ ಇತ್ತು. ಬಟ್ ಎಲ್ಲ ರಿಯಾಕ್ಷನ್ಸ್ ನೋಡೋದಕ್ಕೆ ಆ್ಯಂಡ್ ಪಬ್ಲಿಕ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬ ನರ್ವಸ್ನೆಸ್ ಇದೆ. ಬಟ್ ಆಲ್ಸೋ ಹ್ಯಾಪಿ. ಎಲ್ರಿಗೂ ನಮಸ್ಕಾರ. ನಾನು ರೇಖಾ ವಿ ಕುಮಾರ್. ಸೊ ನನ್ನ ಮಗಳು ಸಾಹಿತ್ಯ ಈ ತಲ್ಲಿ ಮನಸ್ಸು ಅನ್ನೋ ಸಿನಿಮಾದಲ್ಲಿ ಡೆಬ್ಯೂ ಮಾಡ್ತಾ ಇದ್ದಾಳೆ. ಸೊ ನೀವೆಲ್ಲರೂ ನೋಡಿ ಖಂಡಿತ ಇದು ಈ ಸ್ಟೋರಿ ಲೈನ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಒಳ್ಳೆ ಡೈರೆಕ್ಷನ್ ಇದೆ. ರಚಿತಾ ಮಹಾಲಕ್ಷ್ಮಿ ಅವರು ಮುಖ್ಯ ಪಾತ್ರದಲ್ಲಿ ಅಂದರೆ ತಾಯಿ ಪಾತ್ರದಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಈವನ್ ದ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ಆ್ಯಪ್ಟ್ ಆಗಿದೆ. ಯಾವುದು ಎಕ್ಸ್ಟ್ರಾ ಸಾಂಗ್ ಹಾಕಬೇಕು ಅಂತ ಯಾವುದು ಹಾಕಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಸೆಂಟಿಮೆಂಟ್ ಮೂವಿ, ಫ್ಯಾಮಿಲಿ ಮೂವಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಆ್ಯಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ಇಷ್ಟುವರೆಗೂ ನನಗೆ ಹೇಗಿತ್ತೋ, ನನ್ನ ಹಸ್ಬೆಂಡ್ಗೆ ಹೇಗಿತ್ತೋ ಹಾಗೆ ನನ್ನ ಮಗಳಿಗೂ ಸಹ ನೀವು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸಾಹಿತ್ಯಗೆ ಒಳ್ಳೆ ಪ್ರೀತಿ ಇದೆ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ. ಎಲ್ಲರೂ ಹೇಳಿರೋ ಪ್ರಕಾರ ತುಂಬ ಬಬ್ಲಿಯಾಗಿ ಕ್ಯೂಟಾಗಿ ಮಾಡಿದ್ದಾಳೆ ಅಂತ. ಸೊ ನನಗೂ ಹಾಗೆ ಅನಿಸಿದೆ. ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ಬೇಕಾದಷ್ಟು ಕರೆಕ್ಷನ್ಸ್ ಅವಳಿಗೆ ಮಾಡಿದ್ದೀನಿ, ಸಾಕಷ್ಟು ಟ್ರೈನಿಂಗ್ ಅವಳಿಗೆ ಕೊಟ್ಟಿದ್ದೀನಿ. ಸೊ ಈ ಮೂಲಕ ನೀವು ನೋಡಿ ಅವಳ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಲ್ಲಿ ಮನಸ್ಸು ಅದ್ಭುತವಾದ ಮೂವಿ. ಈಗಿನ ಕಾಲದ ಪ್ರಚಲಿತವಾಗಿರೋ ಜಗ 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 ಡ್ಯಾಶ್ ಫೈಟಿಂಗ್ ಇರೋ ಕಾಲದಲ್ಲಿ ಈ ಥರ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿನ ತಂದು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲೂ ಅತಿ ಅಂತ ಅನ್ನಿಸ್ದೇನೆ. ಬಟ್ ಮುಖ್ಯ ಭೂಮಿಕೆಯಲ್ಲಿ ರಚಿತಾ ಮಹಾಲಕ್ಷ್ಮಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗಿರುವಂತಹ ಸಾಹಿತ್ಯ ಆಗಲಿ ಮತ್ತು ಇನ್ನು ಕೆಲವರಾಗಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಾಹಿತ್ಯ ನನ್ನ ಮಗಳು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅವಳು ಮೊದಲನೇ ಮೂವಿ ಅಂತ ಯಾವ ಆ್ಯಂಗಲನ್ನು ಅನ್ನಿಸ್ದೇನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಮುತ್ಯಾಲ್ ಸುಬ್ಬಯ್ಯ ಅವರ ಆಫ್ಟರ್ ಮಾಸ್ಟರ್ ಆದಮೇಲೆ ಬಂದಂಥ ಈ ಮೂವಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಮಾಡಿದ್ರೇ ಜನ ಒಳಗಡೆ ಬರೋದು, ಭಾವನೆಗಳ ಅರ್ಥ ಆಗೋದು, ರಿಲೇಷನ್ಶಿಪ್ಸ್ ವ್ಯಾಲ್ಯೂಸ್ ಗೊತ್ತಾಗೋದು, ಅದರ ಪ್ರತಿಬಿಂಬ ಥರ ಕನ್ನಡಿ ಹಿಡಿದು ಮೂವಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಮುತ್ಯಾಲ್ ಸುಬ್ಬಯ್ಯ ಸರ್ ಆ್ಯಂಡ್ ಹಿಸ್ ಟೀಮ್. ಆ್ಯಂಡ್ ತಲ್ಲಿ ಮನಸ್ಸು ಪಿಕ್ಚರು ತುಂಬ ಚೆನ್ನಾಗಿತ್ತು. ತಾಯಿ ಮನಸ್ಸು ಅಂತ ಕನ್ನಡದಲ್ಲಿ. ಬಟ್ ಮಾಡಿದಂಥ ಎಲ್ಲ ಆ್ಯಕ್ಟ್ರುಗಳು ಭಾಳ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಸಾಹಿತ್ಯ ಅಂತ ಭಾಳ ಚೆನ್ನಾಗಿ ಮಾಡಿದರು. ಆಮೇಲೆ ಅವ್ರ ತಾಯಿ ಆ್ಯಕ್ಟಿಂಗು ಅವರು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಪಿಕ್ಚರ್ ವಾಸ್ ತುಂಬ ನೀಟಾಗಿ ಹೋಗಿತ್ತು, ಕ್ಯಾಚಿಂಗ್ ಇತ್ತು, ಎಂಡಿಂಗು ಚೆನ್ನಾಗಿತ್ತು. ಬ್ಯೂಟಿಫುಲ್ ಮೂವಿ, ನಮ್ಗೆ ಇಷ್ಟ ಆಯಿತು. ಮತ್ತೆ ನೋಡಿ ಎಲ್ಲ ಬಂದು ಎಲ್ಲರಿಗೂ ಎಂಕರೇಜ್ ಮಾಡಿ. ತಲ್ಲಿ ಮನಸ್ಸು ಮೂವಿ ತುಂಬ ಚೆನ್ನಾಗಿದೆ. ತಾಯಿ ಮಗನ ಸೆಂಟಿಮೆಂಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಂದು ಮೂವಿ ನೋಡಿ. ಸಾಹಿತ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅನ್ಸೋದೇ ಇಲ್ಲ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ. ತಲ್ಲಿ ಮನಸ್ಸು ಇಟ್ಸ್ ಎ ನೈಸ್ ಮೂವಿ ಟು ವಾಚ್. ಆ್ಯಂಡ್ ಸಾಹಿತ್ಯ, ಶಿ ಹಸ್ ಡನ್ ಅ ವೆರಿ ನೈಸ್ ಜಾಬ್. ಆಸ್ ಎ ನ್ಯೂ ಕಮರ್, ಶಿ ಇಸ್ ರಿಯಲಿ ಡನ್ ವೆರಿ ಗುಡ್. ಇನ್ನೂ ಅವಳಿಗೆ ಚಾನ್ಸ್ ಕೊಟ್ಟರೆ ಶಿ ವಿಲ್ ಡೂ ಮಚ್ ಬೆಟರ್. And the storyline is very nice. So hope this film do goods for ಸಾಹಿತ್ಯ. ತಲ್ಲಿ ಮನಸ್ಸು ತುಂಬ ದಿವಸಗಳ ನಂತರ ಇಂಥ ಒಂದು ಎಮೋಷ್ನಲ್ ಮೂವಿ ನೋಡೋದಕ್ಕೆ ಸಿಕ್ತು. ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಸಾಹಿತ್ಯ. ತುಂಬ ಮುದ್ದಾಗಿ ಕ್ಯೂಟಾಗಿ ಮಾಡಿದ್ದಾಳೆ. ಸೊ ಆಲ್ ದ ಬೆಸ್ಟ್ ಸಾಹಿತ್ಯ. ಅವಳಿಗೆ ಈಗಲೇ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗಲಿ, ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀನಿ. ನನಗೆ ಈ ಸಿನಿಮಾ ಶುರುವಾದಾಗಲಿಂದ ಕೊನೆವರೆಗೂ ಎಲ್ಲೂ ಒಂದು ಸೆಕೆಂಡು ಬೋರ್ ಅನಿಸಲಿಲ್ಲ. ಜೊತೆಗೆ ನಮ್ಮ ಸಾಹಿತ್ಯ ಅವರು ತಂದೆ ತಾಯಿ ಕೂಡ ಕಲಾವಿದರಾದ್ರಿಂದ ಕಲಾವಿದರನ್ನ ಅವ್ರ ತಂದೆ ತಾಯಿನ ಮೀರಿಸಿ ಅದ್ಭುತವಾದಂಥ ಅಭಿನಯನ ಮಾಡಿದ್ದಾರೆ. ಎಲ್ಲ ಪಾತ್ರವರ್ಗೂ ಕೂಡ ನಿರ್ದೇಶಕರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವರೆಲ್ಲ ಭಾಳ ಅದ್ಭುತವಾದಂಥ ಒಂದು ಸಿನಿಮಾನ ಕಟ್ಕೊಂಡು ಇಂಥ ಸಿನಿಮಾ ಜನ ಬಂದು ನೋಡಬೇಕು. ಜನ ಬಂದು ನೋಡಿ ಎಲ್ಲೂ ಒಂದು ಕ್ಷಣನೂ ಬೇಜಾರಾಗಿಲ್ಲ. ತಲ್ಲಿ ಮನಸ್ಸು ಅನ್ನೋ ಒಂದು ಸಿನಿಮಾ ಬಹಳ ದೊಡ್ಡ ಯಶಸ್ವಿಯಾಗಲಿ ಅಂತ ನಾನು ಹೃದಯ ತುಂಬಿ ಹಾರೈಸ್ತೀನಿ. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಅದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದು ಸಾಹಿತ್ಯ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ನೋಡಿದ್ರೇ ನನಗೆ ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮಾತಾಡೋಕ್ಕೆ ನನಗೆ ಇವಾಗ ಬರ್ತಾ ಇಲ್ಲ. ನೀವೆಲ್ಲರೂ ನೋಡಿ, ಚೆನ್ನಾಗಿದೆ, ಬಂದು ನೋಡ್ಬಿಟ್ಟು ನೀವೆಲ್ಲರೂ. ಮೂವಿ ಭಾಳ ಚೆನ್ನಾಗಿದೆ.
ಎಲ್ಲ ಫಿಲಮ್ಸಲ್ಲೂ ತಾಯಿ ಸೆಂಟಿಮೆಂಟ್ ಇಂದ ಇರುತ್ತೆ, ಬಟ್ ಈ ಫಿಲ್ಮಲ್ಲಿ ತಾಯಿ ಸೆಂಟಿಮೆಂಟು ಭಾಳ ಡಿಫ್ರೆಂಟ್ ಆಗಿ ಬಂದಿದೆ. ಸೊ ಅದರಲ್ಲಿ ಹೊಸ ಪರಿಚಯದಲ್ಲಿ ಸಾಹಿತ್ಯ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಲ್ಲೂ ಅವರ ಟ್ಯಾಲೆಂಟು ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಶಿ ಹಸ್ ಡನ್ ಅ ವೆರಿ ಗುಡ್ ವರ್ಕ್. ಅದರಲ್ಲೂ ಮಹಾಲಕ್ಷ್ಮಿ ಅವರು ತಾಯಿ ಪಾತ್ರದಲ್ಲಿ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟು ಅನ್ನೋದು ಎಲ್ಲ ಫಿಲಮ್ಸಲ್ಲೂ ಇರುತ್ತೆ, ಈ ಫಿಲ್ಮ್ನಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಮೂವಿ. ನಿಜವಲ್ಲೂ ಇಟ್ಸ್ ಅ ಗುಡ್. ತಲ್ಲಿ ಮನಸ್ಸು ಆಲ್ ದಿ ಬೆಸ್ಟ್.